ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಕೊಡಗಿನ ತಡಿಯಂಡಮೋಲ್ನಲ್ಲಿ ಟ್ರೆಕ್ಕಿಂಗ್ಗೆ ಹೋಗಿ ನಾಪತ್ತೆಯಾಗಿದ್ದಂಥ ಯುವತಿ ಶರಣ್ಯ ಪತ್ತೆಯಾಗಿದ್ದಾಳೆ. 3 ರಾತ್ರಿ 4 ಹಗಲು ಕಾರ್ಯಾಚರಣೆ ನಡೆಸಿದಂಥ ಸಿಬ್ಬಂದಿ ಅಂತೂ ಇಂತೂ ಕೇರಳದ ಟೆಕ್ಕಿ ಶರಣ್ಯ ಅವರನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿಯೇ ಅತಿ ಎತ್ತರದ ಬೆಟ್ಟವಾಗಿರುವಂಥ ತಡಿಯಂಡಮೋಳ್ ಬೆಟ್ಟಕ್ಕೆ ಕೇರಳದ ಕೋಯಿಕೋಡ್ನ ನಿವಾಸಿ ಟೆಕ್ಕಿ ಶರಣ್ಯ ಏಪ್ರಿಲ್ 2ನೇ ತಾರೀಕು ಟ್ರೆಕ್ಕಿಂಗ್ ಅಂತ ಹೋದವರು ದಿಢೀರಂತ ನಾಪತ್ತೆಯಾಗಿದ್ದರು. ಕಾಡು ಪ್ರಾಣಿಗಳು, ಅಪಾಯಕಾರಿ ಸರೀಸೃಪಗಳಿರುವಂಥ ಕಾಡಾಗಿರೋ ಹಿನ್ನೆಲೆಯಲ್ಲಿ ಜನರಲ್ಲಿ ಜೊತೆಗೆ ಕುಟುಂಬದವರಲ್ಲಿ ಒಂದು ರೀತಿಯಾದಂಥ ದೊಡ್ಡ ಭಯ ಇತ್ತು. ಎಲ್ಲಿ ಕಾಡು ಪ್ರಾಣಿಗಳ ಬಾಯಿಗೆ ಸಿಕ್ಕಿಬಿಟ್ಟಿದ್ದಾರೋ ಅನ್ನುವಂಥ ಭಯ, ಭೀತಿ ಕ್ಷಣ ಕ್ಷಣಕ್ಕೂ ಕಾಡ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಅದೃಷ್ಟವಶಾತ್ ಶರಣ್ಯ ಈಗ ರಕ್ಷಣೆಯಾಗಿದ್ದಾಳೆ, ಸೇಫ್ ಆಗಿದ್ದಾಳೆ. ತಡಿಯಂಡಮೋಳ್ ಬೆಟ್ಟಕ್ಕೆ ಪ್ರತಿನಿತ್ಯ ಟ್ರೆಕ್ಕಿಂಗ್ಗೆ ಅಂತ 100 ಜನ ಹೋಗ್ತಾರೆ. ಬೆಳಗ್ಗೆ ಹೋದರೆ ಸಂಜೆ ಆಗೋದ್ರೊಳಗಾಗಿ ಅವ್ರು ರಿಟರ್ನ್ ಆಗ್ತಾರೆ. ಆದರೆ ಇಲ್ಲಿರೋ ಅರಣ್ಯ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರನ್ನೇ ಅಂದರೆ ಸೋಲೋ ಟ್ರೆಕ್ಕಿಂಗ್ ಹೋಗೋದಕ್ಕೆ ಬಿಡೋದಿಲ್ಲ. ಏಪ್ರಿಲ್ 2ನೇ ತಾರೀಕು ಸ್ಥಳೀಯ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ದ ಶರಣ್ಯ ಬೆಳಗ್ಗೆ ಏಕಾಂಗಿಯಾಗಿ ಟ್ರೆಕ್ಕಿಂಗ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದೇ ಥರ ತಡಿಯಂಡಮೋಳ್ ಬೆಟ್ಟಕ್ಕೆ ಬರ್ತಾರೆ. ಆದರೆ ಸ್ಥಳೀಯ ಸಿಬ್ಬಂದಿ ಒಬ್ಬರೇ ಇರೋದ್ರಿಂದ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಆದರೆ ಇನ್ನೊಂದು 14 ಜನರ ಟೀಮ್ ಟ್ರೆಕ್ಕಿಂಗ್ಗೆ ಅಂತ ಬರುತ್ತೆ. ಆ ಟೀಮ್ ಜೊತೆಗೆ ಸೇರಿಸಿ ಶರಣ್ಯ ಟ್ರೆಕ್ಕಿಂಗ್ಗೆ ಹೋಗೋದಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. ಏಪ್ರಿಲ್ 2ನೇ ತಾರೀಕಿಗೆ ಅಂದರೆ ಸಂಜೆ ವೇಳೆಗೆ ಶರಣ್ಯ ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ಕ್ಷಣವೇ ಅರಣ್ಯ ಇಲಾಖೆ, ಪೊಲೀಸ್ ಸಿಬ್ಬಂದಿ ಜೊತೆಗೆ ಸ್ಥಳೀಯರ ತಂಡಗಳು ಕೂಡ ರಚನೆ ಆಗ್ತವೆ. ಹಾಗೆ ಮಾರನೇ ದಿನ ಚಾರಣಕ್ಕೆ ಹೋಗಿದ್ದ ವೇಳೆ ಕಣ್ಮರೆಯಾಗಿದ್ದ ಶರಣ್ಯ ಅವರನ್ನು ಪತ್ತೆ ಹಚ್ಚೋಕೆ ಅರಣ್ಯ ಇಲಾಖೆ ಸ್ಪೆಷಲ್ ಆಗಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡುತ್ತೆ. ಸುಮಾರು 40 ಸಿಬ್ಬಂದಿಯ ಹೆಚ್ಚುವರಿ ತಂಡ ಅದು. ಡ್ರೋನ್ ಮೂಲಕ ಸತತವಾಗಿ 3 ದಿನಗಳ ಕಾಲ ಅವರು ರೆಸ್ಕ್ಯೂ ಆಪರೇಷನನ್ನು ಕೈಗೊಳ್ತಾರೆ. ಒಟ್ಟಾರೆಯಾಗಿ 9 ತಂಡದಿಂದ ಈ ಕಾರ್ಯಾಚರಣೆ ಆಗಿದ್ದು, ಪೊಲೀಸರು, ನಕ್ಸಲ್ ನಿಗ್ರಹ ದಳ, ಶ್ವಾನದಳ, ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಗೆ ಸ್ಥಳೀಯರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದರು. ಡ್ರೋನ್ಗಳನ್ನು ರಾತ್ರಿ ವೇಳೆ ಕೂಡ ಹಾರಿಸಿ ನೋಡಿದ್ದಾರೆ. ಆದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ಪತ್ತೆಯಾಗಿರಲಿಲ್ಲ. ಅಲ್ಲಿಗೆ 3 ರಾತ್ರಿ 4 ಹಗಲು ಕಳೆದು ಹೋಗಿತ್ತು. ಹೀಗಾಗಿ ಕೇರಳ ಟೆಕ್ಕಿಗೆ ಏನಾಯಿತೋ ಏನೋ ಅನ್ನುವಂಥ ಆತಂಕ ಜಾಸ್ತಿ ಆಗಿತ್ತು. ಯಾಕಂದರೆ ಹಲವು ರೀತಿಯ ಸಮಸ್ಯೆಗಳೆದುರಾಗ್ತವೆ. ಮೊದಲಿಗೆ ದಾರಿ ತಪ್ಪಿದಾಗ ಭಯ ಇರುತ್ತೆ, ಆತಂಕ ಹೆಚ್ಚಾಗುತ್ತೆ. ಸುತ್ತಲೂ ಕಾಡು ಪ್ರಾಣಿಗಳಿರೋದ್ರಿಂದ ಅವುಗಳ ಚಲನವಲನ ಇನ್ನೂ ಮನಸ್ಸಿನ ಮೇಲೆ ಒತ್ತಡ ತರುತ್ತೆ. ಇದು ಕೇರಳದ ಟೆಕ್ಕಿಗೆ ಖಂಡಿತವಾಗ್ಲೂ ಆಗಿರಬೇಕು. ಹಾಗೆ ನೀರು, ಆಹಾರ ಇದರ ಕೊರತೆ ದೊಡ್ಡ ಸಮಸ್ಯೆ ಆಗುತ್ತೆ. ಟ್ರೆಕ್ಕಿಂಗ್ಗೆ ತೆಗೆದುಕೊಂಡು ಹೋಗಿರುವಂಥ ಐಟಮ್ಗಳು ಲಿಮಿಟೆಡ್ ಆಗಿರೋದ್ರಿಂದ ದಾರಿ ತಪ್ಪಿದ್ರೆ ಅದು ಆದಷ್ಟು ಬೇಗ ಮುಗಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಸಮಸ್ಯೆ ಶರಣ್ಯಾಗೂ ಕೂಡ ಇತ್ತು. ಹಾಗೆ ಕಾಡಿನಲ್ಲಿ ಕೀಟಗಳು, ವಿಷಕಾರಿ ಸಸ್ಯಗಳು ಜೊತೆಗೆ ಪ್ರಾಣಿಗಳಿದ್ದೇ ಇರ್ತವೆ. ಆ ರಾತ್ರಿ ಸಮಯದಲ್ಲಿ ತಾಪಮಾನ ಇಳಿಕೆ ಆಗಬಹುದು. ಸರಿಯಾದ ಆಶ್ರಯ ಇಲ್ಲದೇ ಇದ್ದರೆ ಶೀತದಿಂದ ಬಳಲುವಂಥ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಇನ್ನೊಂದು ಪ್ರಮುಖ ಸಮಸ್ಯೆ ಏನು ಅಂತಂದರೆ ಸಂಪರ್ಕದ ಕೊರತೆ. ಅರಣ್ಯ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಾಮಾನ್ಯವಾಗಿ ಸಿಗೋದಿಲ್ಲ. ಇದರಿಂದ ಸಹಾಯಕ್ಕಾಗಿ ಯಾರನ್ನಾದರೂ ನೀವು ಸಂಪರ್ಕ ಮಾಡ್ತೀರಿ ಅಂದರೂ ಕೂಡ ಅದು ಸಾಧ್ಯವಾಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಒಂಟಿತನ, ಅಸಹಾಯಕತೆ ಇದೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳಲ್ಲಿ ಬಹುತೇಕ ಸಮಸ್ಯೆಗಳನ್ನು ಶರಣ್ಯ ಎದುರಿಸಿದ್ದಾಳೆ. ಆದರೂ ಆಕೆಯ ನಾಪತ್ತೆಯ ಹಿಂದೆ ಒಂದು ದೊಡ್ಡ ಅನುಮಾನದ ಹುತ್ತವೇ ಬೆಳ್ಕೊಂಡಿದೆ. ಹೀಗಾಗಿಯೇ ಶರಣ್ಯ ದಾರಿ ತಪ್ಪಿದ್ದ ಇಲ್ಲವೇ ದಾರಿ ತಪ್ಪಿಸಿದ್ದ ಅನ್ನೋ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಸೊ ಇದಕ್ಕೆ ಮೂಡ್ತಿರುವಂಥ ಅನುಮಾನಗಳು ಯಾವ್ದ್ಯಾವುದು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದೇನು ಅಂತಂದರೆ, 3 ದಿನ ನೀರು, ಆಹಾರ ಇಲ್ಲದಿದ್ರೂ ಕೂಡ ಯಾಕೆ ಶರಣ್ಯ ಸುಸ್ತಾಗಿಲ್ಲ? ಗುರುವಾರದಿಂದ ಭಾನುವಾರದವರೆಗೆ ಅಂದರೆ ಸುಮಾರು 80 ಗಂಟೆಗಳ ಕಾಲ ಶರಣ್ಯ ಏನೂ ಕೂಡ ತಿಂದಿಲ್ಲ. ವಿಶೇಷವಾಗಿ ಅನ್ನ, ನೀರು ಯಾವುದೂ ಕೂಡ ದೇಹವನ್ನು ಸೇರಿಲ್ಲ. ಸೊ ಈ ಒಂದು ಕೊರತೆ ದೇಹವನ್ನು ಬೇಗ ಸುಸ್ತುಗೊಳಿಸುತ್ತೆ. ದೇಹದ ಶಕ್ತಿ ಕುಂದುತ್ತೆ, ತಲೆ ಸುತ್ತುತ್ತೆ, ಜೊತೆಗೆ ವೀಕ್ನೆಸ್, ಕೈ ಆಡಿಸೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಆ ರೀತಿಯಾದಂಥ ಒಂದು ಸುಸ್ತಿರುತ್ತೆ. ಇನ್ನು ನೀರು ಸಿಗದೇ ಇದ್ದರೆ ದೇಹದಲ್ಲಿ ಡಿಹೈಡ್ರೇಷನ್ ಉಂಟಾಗುತ್ತೆ. ಇದರ ಜೊತೆಗೆ ಹಸಿವು ಜೊತೆಗೆ ಈ ದಾಹ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ. ಇನ್ನು ಆ ಒಂದು ಪರಿಸ್ಥಿತಿಯಲ್ಲಿ ಒತ್ತಡ, ಭಯ, ನಿರಾಶೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಆದರೆ ಶರಣ್ಯ 3 ದಿನ ಅರಣ್ಯದಲ್ಲಿ ಇದ್ದರೂ ಕೂಡ, ಏಕಾಂಗಿಯಾಗಿದ್ದರೂ ಕೂಡ ಅವ್ರು ಹೇಳೋ ಪ್ರಕಾರ ಅವರು ಯಾವುದೇ ಥರದ ಸುಸ್ತಾಗಿರೋ ರೀತಿ ಕಾಣಿಸಿಲ್ಲ ರೆಸ್ಕ್ಯೂ ಆದಂಥ ಸಂದರ್ಭದಲ್ಲಿ. ಇನ್ನು 2ನೇ ಅನುಮಾನ ಏನು ಅಂತಂದರೆ, ಮುಖದಲ್ಲಿ ಭಯನೇ ಇಲ್ಲ. ಅಂದರೆ ಒಂಟಿಯಾಗಿ 80 ಗಂಟೆಗಳ ಕಾಲ ಅಂಥ ದಟ್ಟ ಕಾಡಿನಲ್ಲಿ ಇದ್ದರೂ ಕೂಡ ರೆಸ್ಕ್ಯೂ ಆದಂತಹ ಸಂದರ್ಭದಲ್ಲಿ
ಒಂದು ಚಿಕ್ಕ ಭಯ ಆದರೂ ಇರಬೇಕಿತ್ತಲ್ಲ, ಒಂದು ಚಿಕ್ಕ ಆತಂಕ ಆದರೂ ಇರಬೇಕಿತ್ತಲ್ಲ. ಆದರೆ ಅದು ಯಾವುದೂ ಕೂಡ ಅವರ ಮುಖದಲ್ಲಿ ರೆಸ್ಕ್ಯೂ ಆದಂತಹ ಸಂದರ್ಭದಲ್ಲಿ ಕಾಣಿಸಲೇ ಇಲ್ಲ. ಇನ್ನು ಮೂರನೇ ಅನುಮಾನ ಏನು ಅಂತಂದರೆ, ಅಷ್ಟು ದಟ್ಟ ಕಾಡಲ್ಲಿದ್ದರೂ 80 ಗಂಟೆಗಳ ಕಾಲ ಕಾಡಲ್ಲಿದ್ದರೂ ಕೂಡ ಅವರ ಬಟ್ಟೆ ಒಂದು ಚೂರು ಕೂಡ ಗಲೀಜಾಗಿಲ್ಲ. ಕಾಡಿನಲ್ಲಿ 1 ಗಂಟೆ ನಾವು ಅಡ್ಡಾಡಿದರೂ ಬಟ್ಟೆಗಳು ಕೆಸರಾಗುತ್ತೆ ಅಥವಾ ಗಿಡಗಂಟಿಗಳಿಗೆ ಸಿಲುಕಿ ಹರಿಯುತ್ತೆ ಅಥವಾ ಕಲೆ ಆಗುತ್ತೆ. ಆದರೆ 3 ರಾತ್ರಿಗಳ ಕಾಲ ಕಾಡಲ್ಲಿದ್ದಂಥ ಶರಣ್ಯ ಅವರು ಧರಿಸಿದಂಥ ಬಟ್ಟೆ ಒಂದು ಚೂರು ಕೂಡ ಕೊಳೆ ಆಗಿರಲಿಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಆಕೆ ಕಾಡಲ್ಲೇ ಇದ್ದಿದ್ದ ಅಥವಾ ಬೇರೆಲ್ಲಾದರೂ ಸುರಕ್ಷಿತವಾಗಿದ್ಲ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಇನ್ನು 4ನೇ ಅನುಮಾನ ಏನು ಅಂತಂದರೆ, ರೆಸ್ಕ್ಯೂ ಆದಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೇರಳಕ್ಕೆ ಆಕೆಯನ್ನು ರವಾನೆ ಮಾಡಿದ್ದು. ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ಶರಣ್ಯಾಳನ್ನು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಒಳಪಡಿಸಲಾಯಿತು. ಪರೀಕ್ಷೆ ಆದಮೇಲೆ ಅಂದರೆ ಎಕ್ಸಾಮಿನೇಷನ್ ಆದಮೇಲೆ ತಕ್ಷಣವೇ ಆಕೆಯನ್ನು ಕೇರಳಕ್ಕೆ ಕಳಿಸ್ಕೊಡ್ಲಾಯಿತು. ಪೊಲೀಸರು ಆಕೆಯನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸದೆ ಅದೇ ಥರ ಬಿಟ್ಟು ಕಳಿಸಿದ್ದು ಹಲವು ಅನುಮಾನಗಳಿಗೆ ಈಗ ದಾರಿ ಮಾಡಿಕೊಟ್ಟಿದೆ. ಇನ್ನು ಪ್ರಮುಖವಾದಂಥ ಅನುಮಾನ ಅಂತಂದರೆ VIP ಗಳ ಎಂಟ್ರಿ ಜೊತೆಗೆ ರಾಜಕೀಯ ನಂಟು. ಶರಣ್ಯ ಪತ್ತೆಯಾದ ಕೂಡಲೇ ಅಲ್ಲಿನ ಸ್ಥಳೀಯ ಶಾಸಕ AS ಪೊನ್ನಣ್ಣ ಅವರು ಆಕೆಯನ್ನು ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಹಿರಿಯ ನಾಯಕ ಜೊತೆಗೆ AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಸ್ವತಃ ವಿಡಿಯೋ ಕಾಲ್ ಮಾಡಿ ಶರಣ್ಯ ಜೊತೆ ಮಾತುಕತೆ ನಡೆಸಿದ್ದು ಕೂಡ ಈ ಪ್ರಕರಣಕ್ಕೆ ಒಂದು ರೀತಿ ಹೆಚ್ಚಿನ ನಿಗೂಢತೆಯನ್ನು ತಂದುಕೊಟ್ಟಿದೆ. ಸೊ ದಾರಿ ತಪ್ಪಿದಂಥ ಶರಣ್ಯ ತನ್ನಿಂತಾನೇ ಹೊರಬಂದ್ಲ ಅಥವಾ ಈ ನಾಪತ್ತೆ ಪ್ರಕರಣದ ಹಿಂದೆ ಬೇರೆದ್ದೇನಾದರೂ ಕಥೆ ಇದೆಯಾ? ನೂರಾರು ಜನರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಬರೀ ಪ್ರಶ್ನೆಗಳಾಗೇ ಉಳ್ಕೊಂಡಿವೆ. ಕೊಡಗಿನ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಸ್ಪಷ್ಟನೆ ನೀಡಿದ ಹೊರತು ಈ ಕಾಡಿನ ನಿಗೂಢ ಕತೆ ಮುಚ್ಚಿ ಹೋಗುವಂಥ ಸಾಧ್ಯತೆಯೇ ಹೆಚ್ಚು. ಸೊ ಆದಷ್ಟು ಬೇಗ ಈ ಒಂದು ಮಿಸ್ಟ್ರಿಗಳನ್ನು ಪೊಲೀಸರು ಪತ್ತೆ ಹಚ್ಚಲಿ ಅಂತ ನಾವು ಕೂಡ ಆಶಿಸೋಣ. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.